ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಫೋನ್ ತೆಗಿರಿ. ಫೋನು ತೆಗಿಯಲ್ಲ. ಒಂದು ಐಟಮ್ ತರ ಕಳ್ಸಿದ್ರೆ ಹೋದವ್ರು ಹಂಗೆ ಹೋಗ್ಬಿಡ್ತಾರೆ, ಏನೋ ಬೆಳೆಸ್ಕೊಂಡ್ ಬರಕ್. ರೀ ಏನ್ರಿ ನೀವು ಒಂದು ಫೋನ್ ತೆಗಿಬಾರ್ದಾ? ಅಯ್ಯ, ಕಾಂಪೌಂಡ್ ಹತ್ರ ಇದ್ದೆ ಕಣೆ, ಅದಕ್ಕೆ ಫೋನ್ ತೆಗಿಲಿಲ್ಲ. ಸರಿ, ನಾನು ಹೇಳಿದ ಐಟಮ್ ಎಲ್ಲ ತಗೊಂಬಂದ್ರ? ಎಲ್ಲ ತಂದಿದ್ದೀನಮ್ಮ. ನಾನು ಹೇಳಿದ ಅಂಗಡಿಯಿಂದಾನೇ ತಂದಿದ್ದೀರಾ ತಾನೆ? ಎಣ್ಣೆ ವ್ಯತ್ಯಾಸ ಗೊತ್ತಾಯ್ತು ಅಂದ್ರೆ ಅದನ್ನ ಕೈಯೂ ಹಾಕೋದಿಲ್ಲ ಅಳಿಯಂದ್ರು. ಮಾರಾಯ್ತಿ, ನೀನ್ ಹೇಳಿದ ಅಂಗಡಿಯಿಂದಾನೇ ತಂದಿದ್ದೀನಿ. ನೀನ್ ಹೇಳಿದ ಎಲ್ಲ ಐಟಮು ತಂದಿದ್ದೀನಿ. ಚಿರೋಟಿ, ಪೇಣಿ, ಪೇಡ ಎಲ್ಲ ತಂದಿದ್ದೀನಿ. ನೀನ್ ಎಷ್ಟು ಹೇಳಿದ್ಯೋ ಅಷ್ಟು ತಂದಿದ್ದೀನಿ. ನೀನು ನೋಡ್ಕೊ, ಏನಾದ್ರೂ ಕಡಿಮೆ ಇದ್ರೆ 1/3 ತರ್ತೀನಿ. ವೆರಿ ಗುಡ್. ಹಾಗೆ ಈಗ ಗುಡ್ ಬಾಯ್ ತರ ಹೋಗಿ ನಮ್ ಜೀವನ ರೆಡಿ ಆಗಕ್ ಹೇಳಿ. ಲ್ಯಾಪ್ಟಾಪ್ ಕುಟ್ತಾ ಕೂತಿರ್ತಾನೆ, ಅವ್ರು ಬರೋ ವೇಳೆಗೆ ರೆಡಿ ಆಗಕ್ ಹೇಳಿ. ಆಯ್ತಮ್ಮ, ಆಯ್ತು. ಹಾಗೆ ಹೋಗ್ತಾ ಇದ್ದೀರಾ, ಅವನ ಜೊತೆ ಮಾತಾಡ್ತಾ ಕುತ್ಕೋಬೇಡಿ. ನಂಗೆ ಅಡ್ಗೆ ಮನೇಲಿ ಹೆಲ್ಪ್ ಬೇಕು. ರೀ ಸಾರಿ ರೀ, ನೆನೆ ನಾನು ಆತರ ಮಾಡ್ದೆ ಅಂತ ಮಾತಾಡ್ದೆ ಮಾತ್ರ ಇರ್ಬೇಡಿ ಪ್ಲೀಸ್. ನಾನು ಆತರ ಪ್ರಪೋಸ್ ಮಾಡಬಾರ್ದಿತ್ತು, ನಂದೇ ತಪ್ಪು. ಮೊಂಟಿನೋ ಕೆಲಸ ಮಾಡ್ಬಿಟ್ಟೆ, ಮುಚ್ಕೊಂಡಿರ್ಬೇಕಿತ್ತು ನಾನು. ಲೂಸು, ತಲೆ ತಿನ್ಬೇಡ ಕಣೋ, ಸುಮ್ನೆ ಇರೋ. ಮತ್ತೆ ನೀನು ರಾತ್ರಿ ಅಷ್ಟೊಂದ್ಸಲ ಕಾಲ್ ಮಾಡಿದ್ರು ಕಮ್ಮಿ ಕನ್ನಿಲ್ಲ. ಐ ಮೀನ್ ಕಾಲೇ ಪಿಕ್ ಮಾಡ್ಲಿಲ್ವಲ್ಲ, ಅದಕ್ ಭಯ ಆಯ್ತು. ಲೂಸು, ತಲೆಲ್ ಬುದ್ಧಿ ಇಲ್ವಾ ನಿನಗೆ? ನಾನ್ ಮನೇಲಿ ಓದ್ಲಾಡ್ಕೊಂಡ್ ಕುತ್ಕೊಂಡಿರ್ತೀನಿ ಅಂತ ಅನ್ಕೊಂಡಿದ್ಯಾ? ನೆನ್ನೆ ಎಲ್ಲ ನೀಟಾಗಿ ಹೇಳಿದೀನಿ ಅಲ್ವಾ, ಅಲ್ಲಿಗೆ ಎಲ್ಲ ಮುಗೀತು. ಅದನ್ನ ಇಟ್ಕೊಂಡು ಎತ್ತಾಡಕ್ ನೋಡ್ಬೇಡ. ಪ್ರಪೋಸ್ ಮಾಡ್ದೆ, ತಪ್ಪಾಯ್ತು, ಅಯ್ಯೋ ಹೀಗ್ ಮಾಡ್ಬಾರ್ದಾಗಿತ್ತು ಅಂತ ಹೇಳಿ ಬ್ಲಾಕ್ ಅಂಡ್ ವೈಟ್ ತೋರ್ಸಕ್ ಬರ್ಬೇಡ. ಅದೇ ಮಾತಾಡಿದ್ರೆ ನಂಗೆ ಇರಿಟೇಟ್ ಆಗತ್ತೆ. ಸಾರಿ ಬಿಡಿ, ಮತ್ತೆ ಆ ವಿಷಯನೇ ಆಯ್ತಲ್ಲ. ನಾನೆಲ್ಲಿ ನೀವು ಸರಿಯಾಗಿ ಮಾತಾಡಿಸ್ತಿರ್ಲಿಲ್ವಲ್ಲ, ಅದಕ್ಕೆ ಕಂಪ್ಲೀಟ್ ಆಗಿ ಮಾತೇ ಬಿಟ್ಬಿಟ್ರೇನೋ ಅಂತ ಅನ್ಕೊಂಡೆ. ಸದ್ಯ ದೇವ್ರ ದೊಡ್ಡವನು, ಆ ತರದೆಲ್ಲ ಏನಾಗಿಲ್ಲ. ನಾನ್ ಯಾಕೋ ಮಾತ್ ಬಿಡ್ಲಿ, ನಾನ್ ನಿಂತರ ಚೈಲ್ಡಾ? ಎನಿವೆ ಥ್ಯಾಂಕ್ಸ್. ನೀವು ಕೋಚಿಂಗ್ ಸೆಂಟರ್ಗೆ ಬರಲ್ವೇನೋ ಅನ್ಕೊಂಡಿದ್ದೆ ನಾನು. ನಾನ್ ಯಾಕೋ ಕೋಚಿಂಗ್ ಸೆಂಟರ್ಗೆ ಬರ್ದೇ ಇರ್ಲಿ? ನನಗೆ ನಿನ್ನ ಕಂಡ್ರೆ ಭಯನಾ? ದೊಡ್ಡ ಮನುಷ್ಯ ಏನೋ ಹೇಳ್ದ ಅಂತ ಹೇಳಿ ನನ್ನ ಗುರಿನ ಬಿಟ್ಬಿಡಕ್ ಆಗತ್ತಾ? ಒಳ್ಳೆ ಆತ್ರಗಿಟ ಆಂಜನೇಯನ್ ತರ ಆಡ್ತ್ಯಾ, ಚೈಲ್ಡ್ ತರಾನೇ ಆಡ್ತ್ಯಾ. ನೀನ ಚಿಂಟು ಅಂತ ಕರೆಯೋ ಬದಲು ಚೈಲ್ಡ್ ಅಂತಾನೆ ಕರಿಬೇಕಿತ್ತು. ಹಾಗೆ ಸೇವ್ ಕೂಡ ಮಾಡಿಟ್ಟಿದೀನಿ, ಚೈಲ್ಡ್ ಅಂತಾನೆ ಕರಿತೀನಿ ಬಿಡು. ಅಯ್ಯೋ, ನಾನ್ ಹೇಳ್ರಿ ಆತ್ರಗಿಟ ಒಂಥರ ಆಡ್ದೆ, ಎಲ್ ಚೈಲ್ಡ್ ತರ ಆಡ್ದೆ. ಸರಿ ಬಿಡಿ, ನನ್ ಮಾತೇ ಆಡಲ್ಲ. ಮಾತಾಡಲ್ಲ ಅಂದ್ರೆ ಸರಿ, ನಾನು ಹೊರಡ್ತೀನಿ. ರೀ ನನ್ ಮಾತಿಗೆ ಹೇಳ್ದೆ ಅಷ್ಟೇ, ಮಾತಾಡ್ತೀನಿ, ಮಾತಾಡ್ತಾನೆ ಇರ್ತೀನಿ. ಮಾತೆ ನನ್ ಬಂಡವಾಳ ಅಲ್ವಾ? ಸರಿ ಆಯ್ತು, ಹೇಳಪ್ಪ. ಏನ್ ಹೇಳಿ? ಅದೇ ಏನೋ ಮಾತಾಡ್ತೀನಿ ಅಂದಲ್ಲ, ಮಾತಾಡು. ಓ ಅದಾ, ನಿಮ್ಗೆ ನನ್ ಮೇಲೇನು ಕೋಪ ಗೀಪ ಇಲ್ಲ ತಾನೆ? ಏಯ್, ಪದೇ ಪದೇ ಅದನ್ನ ಹೇಳಿ ರೊಚ್ಚಿಗೆ ಎಬ್ಬಿಸ್ತಿದ್ಯಲ್ವೋ? ಹೀಗೆ ಮಾತಾಡ್ತಾ ಇರೋ ತೆಗ್ದೊಡ್ ಕಪ್ಪಾಳಕ್ ಬಾರ್ಸ್ಬಿಡ್ತೀನಿ ಅಷ್ಟೇ. ಸಾರಿ ರೀ, ಆಮೇಲೆ ಕಾನೂನೆಲ್ಲ ಕೈಗೆ ತಗೋಬೇಡಿ, ಕಷ್ಟ ಆಗುತ್ತೆ ರೀ. ಆಮೇಲೆ ಏನದು ರೀ ಅಂದ್ರೆ ಏನರ್ಥ? ಅದೇ ರೀ, ಸುಂದ್ರಿ ಅಂತ. ಸುಂದ್ರಿನಾ? ಏನ್ ಸುಂದ್ರಿ? ಅದೇ ನಿಮ್ ಮುಖದಲ್ಲಿ ಒಂದ್ ಮಚ್ಚೆ ಇದೆಯಲ್ಲ, ಆ ಮಚ್ಚೆ ನನ್ನ ಆಟಲ್ಲಿ ಅಚ್ಚೆ ಆಗೋಳ್ಬಿಟ್ಟಿದೆ. ಮಚ್ಚೆ ಸುಂದ್ರಿ ನೀವು. ಆ ಮಚ್ಚೆಲ್ಲೇ ಕೆಟ್ಟ ತೋಡ್ಬಿಡ್ತೀರಾ, ನೋಡ್ತಿದ್ದಂಗೆ ಬಿದ್ದೋಗ್ಬಿಡ್ಬೇಕು. ಹಾಗಿದೆ ರೀ ಆ ಮಚ್ಚೆ ಮೈಮೆ. ಹೌದಾ? ಹಾಗಿದ್ರೆ ಮೊದ್ಲಿಂದನೇ ಸ್ಕೆಚ್ ಹಾಕೊಂಡು ಗಾಳ ಸಮೇತ ಬಂದಿದ್ಯಾ ಅಂತನ್ನು. ಅದಕ್ಕೆ ತಾನೇ ಬಸ್ ಸ್ಟಾಪ್ ಅಲ್ಲಿ ಫಾಲೋ ಮಾಡ್ಕೊಂಡ್ ಬಂದಿದ್ದು. ಅಯ್ಯಯ್ಯೋ, ಅದಾಗಲ್ಲ ರೀ. ನಾನು ಅವತ್ತೇ ಹೇಳಿದ್ನಲ್ಲ ಎಲ್ಲರನ್ನು ಕ್ಲಿಯರ್ ಆಗಿ. ನಾನು ಸೀರಿಯಸ್ ಆಗಿ ಹೇಳಿದ್ದು. ಈಗ ಮತ್ತೆ ಅದನ್ನ ಹೇಳಿದ್ರೆ ತೆಗ್ದು ಕಪಾಲು ಕೊಡ್ದು ಬಿಡ್ತೀರೇನೋ. ಹೊಡಿತೀರಾ, ಹೇಳಿದಕ್ಕಾಗೋದಿಲ್ಲ. ಎಷ್ಟೇ ಆದ್ರೂ ರೆಬಲ್ ಸ್ಟಾರ್ ಲೇಡಿ ವರ್ಷನ್ ಅಲ್ವಾ ನೀವು. ಸೊ ಏನು ಹೇಳಲ್ಲಪ್ಪ, ಯಾರಿಗ್ ಬೇಕಮೇಲೆ ಗಪ್ ಚುಪ್ ಬೈಕ್ ಬೀಗ. ಸರಿ ಆಯ್ತು, ನನಗೆಲ್ಲಿಗೋ ಹೊರಡ್ಬೇಕು, ಹೊರಡ್ತೀನಿ. ಎಲ್ಲಿಗೆ ಹೋಗ್ತೀರಾ ಅಂತ ಕೇಳ್ಬೋದಾ? ಅದೆಲ್ಲ ನಿನಗೆ ಯಾಕೆ ಕೇಳ್ಬೇಕು? ಸುಮ್ನೆ ಕೇಳ್ದೆ. ಹಲೋ ಅಕ್ಕರೆ, ಇಲ್ಲೇ ಒಳಗಡೆ ಇದೀನಿ ಅಕ್ಕರೆ, ಬಂದ 2 ನಿಮಿಷ. ಅಮೃತಧಾರೆ